ಈ ಮಾಡೆಲ್ ಪೇಪರು ಮತ್ತೆ ಈ ನಿಮ್ದು ಫೈನಲ್ ಎಕ್ಸಾಮ್ ಪೇಪರು ಕಾಪಿ ಪೇಸ್ಟಾ ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇರತ್ತಾ? ಸ್ಟೂಡೆಂಟ್ಸ್ ಆಗಲ್ಲ. ಅಬ್ಬಬ್ಬ ಅಂತ ಅಂದ್ರೆ ಒಂದ್ 2-3 ಕ್ವಶನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ರಿಪೀಟ್ ಆಗ್ಬಹುದು, ಅದು ಬಿಟ್ಟರೆ ರಿಪೀಟ್ ಆಗಲ್ಲ. ಮತ್ತೆ ಯಾಕೆ ಇದು ಗವರ್ಮೆಂಟ್ ಕೊಡುತ್ತೆ? ಸುಮ್ನೆ ಕೊಡೋದ ಇದು ಮಾಡೆಲ್ ಪೇಪರ್ಸ್? ಇಲ್ಲ ಸ್ಟೂಡೆಂಟ್ಸ್, ನೀವು ಮಾಡೆಲ್ ಪೇಪರ್ನ 3 ರೀಸನ್ಸ್ ಕೊಡ್ತೀನಿ ಯಾಕೆ ನೀವು ಇವತ್ತೇ ಸಾಲ್ವ್ ಮಾಡಬೇಕು ಎಲ್ಲ ಮಾಡೆಲ್ ಪೇಪರ್ಸ್ನ. ರೀಸನ್ ನಂಬರ್ 1, ಚೆಕ್ ಮಾಡೋದಕ್ಕೆ. ಟು ಚೆಕ್ ಇಫ್ ಬ್ಲೂ ಪ್ರಿಂಟ್ ಇಸ್ ಬಿಂಗ್ ಫಾಲೋಡ್ ಇನ್ ದ ಫೈನಲ್ ಎಕ್ಸಾಮ್ ಮತ್ತೆ ಮಾಡೆಲ್ ಪೇಪರ್ ಅಲ್ಲಿ. ಸೊ ಚೆಕ್ ಮಾಡಿ, ಬ್ಲೂ ಪ್ರಿಂಟ್ ಅಂತ ನೀವು ನೋಟಿಸ್ ಮಾಡಿದ್ರೆ ಈ ಚಾಪ್ಟರ್ ಇಂದ 3 ಮಾರ್ಕ್ ಕ್ವಶನ್ ಬರುತ್ತೆ. 3 ಮಾರ್ಕ್ ಕ್ವಶನ್ ನಿಮ್ದು ಮಾಡೆಲ್ ಪೇಪರ್ ಇರುತ್ತೆ. ರೀಸನ್ ನಂಬರ್ 1 ಆಯ್ತು. ರೀಸನ್ ನಂಬರ್ 2 ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ನೀವು ಯಾವತ್ತಾದ್ರೂ ಒಂದು ವಾರ್ಗೆ ಹೋಗ್ಬೇಕಾದ್ರೆ ಪ್ರಿಪೇರ್ ಆಗ್ತಿರ ತಾನೆ? ನೀವು ನಿಮ್ದು ಫೈನಲ್ ಎಕ್ಸಾಮು 3 ಅವರ್ಸ್ ಪೇಪರು. ಆ 3 ಅವರ್ಸ್ ಪೇಪರ್ನ ನೀವು ಒಂದೇ ಸತಿ ಕುತ್ಕೊಂಡು ಫಸ್ಟ್ ಟೈಮ್ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಅನ್ಸುತ್ತೆ. ಸೊ ನೀವು ಮಾಡೆಲ್ ಪೇಪರ್ ಒಂದ್ಸತಿ ಸಾಲ್ವ್ ಮಾಡಿ, ಒಂಥರ ನಿಮ್ದು ವಾರ್ಗೆ ಹೋಗೋದಕ್ಕೆ ಪ್ರಿಪರೇಷನ್ ಅಷ್ಟೇ ಅದು. ಓಕೆನಾ? ಥರ್ಡ್ ರೀಸನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೀವು ಚಾಪ್ಟರ್ಸ್ ಓದ್ತೀರಾ ಚಾಪ್ಟರ್ಸ್ ಓದ್ತೀರಾ ಕಾನ್ಸೆಪ್ಟ್ ಓದ್ತೀರಾ, ಬಟ್ ಆ ಕಾನ್ಸೆಪ್ಟ್ ಇಂದ ಕ್ವೆಶನ್ ಹೆಂಗ್ ಬರುತ್ತಲ್ಲ ಅದನ್ನ ಕಲಿಬೇಕು ನೀವು. ದಟ್ ಈಸ್ ಕಾಲ್ಡ್ ಕ್ವೆಶನ್ ಫ್ರೇಸಿಂಗ್. ಆ ಕ್ವೆಶನ್ ಫ್ರೇಸಿಂಗ್ ಸ್ವಲ್ಪ ಐಡಿಯಾ ಬರ್ಬೇಕಂದ್ರೆ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿ. ನೀವು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ, ಈ ಚಾಪ್ಟರ್ ಇಂದ ಈ ಕಾನ್ಸೆಪ್ಟ್ ಇಂದ ಈ ತರ ಕ್ವೆಶನ್ ಕೊಡ್ಬೋದು ನಿಮ್ಗೆ ಅಂತ. ಓಕೆನಾ? ಸೊ ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್, ನೀವು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂತಂದ್ರೆ ನಾವು ಚಾನಲ್ ಅಲ್ಲಿ ಎವ್ರಿ ಸಿಂಗಲ್ ಡೇ ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ತಿದ್ವಿ. ಬೇಗ ಹೋಗಿ ಎಲ್ಲರೂ ಕೂಡ ಎವ್ರಿ ಸಿಂಗಲ್ ಡೇ ಅಟೆಂಡ್ ಮಾಡಿ ಮರಿಬೇಡಿ ಸ್ಟೂಡೆಂಟ್ಸ್. ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಅಂತ ನೀವು ಮಾಡೇ ಮಾಡ್ತೀರಾ ನೀವೆಲ್ಲರೂ ಕೂಡ.